ನಮಸ್ಕಾರ. ನಾನಿವತ್ತು ತೋಟಕ್ಕೆ ಬಂದಿದ್ದೀನಿ. ನನ್ನ ತೋಟಕ್ಕಲ್ಲ, ಈ ತೋಟ ಯಾರ್ದು ಏನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಈ ತೋಟ ದೊಡ್ಡಬಳ್ಳಾಪುರ ರೋಡಲ್ಲಿ ರಾಜನ್ ಕುಂಟೆ ಆದಮೇಲೆ ಚಲ್ಲಹಳ್ಳಿಲಿದೆ. ನಾನೊಬ್ಬಳೇ ಬಂದಿಲ್ಲ ತೋಟಕ್ಕೆ, ನನ್ನ ಇಡೀ ಬೆಟಾಲಿಯನ್ನೇ ಬಂದಿದೆ. ಬನ್ನಿ ತೋಟ ನೋಡ್ಕೊಂಬರೋಣ. ನಾವಿವತ್ತು ಈ ತೋಟಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ನನ್ನ ಮಕ್ಕಳು ಮಿಕ್ಕಿ, ಮಿನಿ. ಅವ್ರನ್ನ ಹೀಗೆ ಹೊರಗಡೆ ಕರ್ಕೊಂಡು ಬಂದು ತುಂಬ ದಿನಗಳೇ ಆಗಿತ್ತು. ಅವ್ರಿಗೂ ಮನೇಲೇ ಇದ್ದು ಬೋರ್ ಆಗಿರುತ್ತೆ ಅಲ್ವಾ. ನೇಚರ್ ಅಂದರೆ ಅವರಿಬ್ಬರಿಗೆ ತುಂಬ ಇಷ್ಟ. ಸೊ ಇವತ್ತು ಮಿಕ್ಕಿ ಆ್ಯಂಡ್ ಮಿನಿ ಸ್ಟೇ ಔಟ್. ಅಲ್ಲಿಗೆ ತಲುಪ್ತಾ ಇದ್ದ ಹಾಗೆ ಉಪಹಾರ ರೆಡಿ ಇತ್ತು. ಪಾಲಕ್ ಎಲೆ ಪಕೋಡ, ಕಟ್ ಫ್ರೂಟ್ಸ್, ವೆಲ್ಕಮ್ ಡ್ರಿಂಕ್. ಊಟಕ್ಕೆ ಕೂರೋ ಟೇಬಲ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಅಷ್ಟರಲ್ಲಿ ನಮ್ಮನೆ ರೌಡಿ ಬಾಬು ನನಗೆ ಅಲ್ಲಿ ತಿನ್ನಕ್ಕೆ ಅಂತ ರೋಫ್ ಹಾಕ್ತಾ. ಮಿಕ್ಕಿ ಮಿನಿಗೆ ಅಂತ ಹಾಕಿದ ಟೆಂಟ್ ಒಳಗಡೆ ಅವರಿಬ್ರು ಬರಲೇ ಇಲ್ಲ. ನಾನು ಸುಬ್ಬಿ ಕುಟ್ಟಿ ಮಿಕ್ಕಿ ಮಿನಿ ಆದ್ವಿ ಸ್ವಲ್ಪ ಹೊತ್ತು ಮಟ್ಟಿಗೆ. ಈ ನಮ್ಮ ಮಿಕ್ಕಿ ಹೇಗೆ ಅಂದ್ರೆ, ಈ ರೀತಿ ಹೊರಗೆ ಬಂದಾಗ ಮಿನಿ ನನ್ನ ಜೊತೆ ಇದ್ರೆ ಅವ್ನಿಗೆ ಹೊಟ್ಟೆ ಉರಿ. ಕೂತಲ್ಲಿಂದಾನೆ ಕಿರಿಕ್ ಶುರು. ಎದ್ದು ಬಂದೇ ಬಿಟ್ಟ ನನ್ನ ಹತ್ರ. ನಮ್ಮ ಮಿನಿ ಮರಿಗೆ ಬಾಲು ಅಂದ್ರೆ ತುಂಬಾ ಇಷ್ಟ. ಬಾಲ್ ಹಿಡಿಯೋದ್ರಲ್ಲಿ ಅವಳು ಎಕ್ಸ್ಪರ್ಟು. ಒಂದ್ಸಲ ಬಾಲ್ ಹಿಡ್ಕೊಂಡ್ಲು ಅಂದ್ರೆ ಅವಳಾಗೆ ಬಿಡೋವರೆಗೂ ಬಿಡ್ಸಕ್ಕೆ ಆಗಲ್ಲ. ಬಾಬಾ, ನಮ್ ಡೈರೆಕ್ಟ್ರು ಮಿನಿಯಿಂದ ಬಾಲ್ ತಗೊಳ್ಳೋದಿಕ್ಕೆ ಏನೇನೋ ಪ್ರಯತ್ನ ಪಟ್ರು. ಇವನ್ ನೋಡಿ, ತನಗೂ ಇದು ಯಾವುದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ತಿನ್ನೋದ್ರಲ್ಲಿ ಬ್ಯುಸಿ. ಮಧ್ಯಾಹ್ನ ಊಟಕ್ಕೆ ಚೀಸ್ ಬಾಲ್, ಪಾನಿಪುರಿ, ಪನ್ನೀರ್ ಟೀಕಾ, ತವಾ ಪುಲಾವ್ ಮತ್ತೆ ಪಾಸ್ತಾ. ಮಿಕ್ಕಿ ಮಿನಿಗೂ ಸ್ಪೆಷಲ್ ಊಟ ಪ್ರಿಪೇರ್ ಮಾಡಿದ್ರು.
ಹೊರಡೋ ಹೊತ್ತಿಗೆ ಅವ್ರ ತೋಟದಲ್ಲಿ ಬೆಳೆದಿರೋ ಸಪೋಟ ಹಣ್ಣು ಕೊಟ್ಟರು. ನಮಸ್ಕಾರ. ಇವತ್ತು ತೋಟ ಈ ಒಂದು ರೆಸಾರ್ಟಲ್ಲಿ ನಮ್ಮ ಮಿಕ್ಕಿ ಮಿನಿಗೆ ಔಟಿಂಗ್ ಅಂತ ನಾನು ಕರ್ಕೊಂಬಂದೆ. ನಿಮ್ಮ ಪೇಜ್ನ ನಾನು ಇನ್ಸ್ಟಾದಲ್ಲಿ ನೋಡಿದೆ, ಅವತ್ತಿಂದ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಂತೂ ಇಂತೂ ಇವತ್ತು ಬರೋದಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು. ಇವರು ಅಕ್ಷತಾ ಅವರೇ, ಪ್ಲೀಸ್ ನಿಮ್ಮ ಈ ಒಂದು ಬ್ಯೂಟಿಫುಲ್ ಜಾಗ ಏನಂತಾರೆ, ಭೂಮಿ ಮೇಲೆ ಸ್ವರ್ಗ ಅಂದರೆ ಖಂಡಿತವಾಗ್ಲೂ ಇದೇನೆ. ಏಕೆಂದರೆ ಇಷ್ಟೊಂದು ಹಸಿರು, ಆಮೇಲೆ ನೀವಾಗಲೇ ನೋಡಿರ್ತಾರೆ ಇಷ್ಟು ಒಳ್ಳೆ ಅರೇಂಜ್ಮೆಂಟ್ಸು. ಆ್ಯಂಡ್ ನನ್ನ ಮಿಕ್ಕಿ ಮಿನಿ ಅಂತೂ ಫುಲ್ ಖುಷಿಯಾಗಿದ್ರು. ಸೊ ನಿಮ್ಮ ಜಾಗದ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತೋಟ ನಮ್ಮದು ಫ್ಯಾಮಿಲಿ ಫಾರ್ಮ್ ಆಗಿದೆ. ಒಂದು 30 ಇಯರ್ಸಿಂದ ಅಪ್ಪ ಪ್ರಾಪರ್ಟಿ ತೊಗೊಂಡು ವ್ಯವಸಾಯ ಮಾಡ್ಕೊಂಡು ಬಂದಿದ್ರು. ಸೊ ಟ್ರಾಪಿಕಲ್ ಫ್ರೂಟ್ಸ್ ಥರ ಮ್ಯಾಂಗೋಸು, ಚಿಕ್ಕು, ಗ್ವಾವಾ ಥರ ಜಾಸ್ತಿ ಫ್ರೂಟ್ಸ್ ಬೆಳೆಸ್ಕೊಂಡು ಬಂದಿದ್ದೀವಿ. ಒಂದು 2-3 ಇಯರ್ಸ್ ಹಿಂದೆ ಆ್ಯಕ್ಚುಲ್ ಕಾನ್ಸೆಪ್ಟ್ ಶುರುವಾಗಿದ್ದು ಅಂದರೆ ಬೆಂಗಳೂರಲ್ಲಿ ಲೀಶ್ ಫ್ರೀ ಸ್ಪೇಸಸ್, ಅಂದರೆ ನಾಯಿಗಳಿಗೆ ಲೀಶ್ ಇಲ್ದಿರ ಓಡಾಡೋಕ್ಕೆ ಅಷ್ಟೊಂದು ಫ್ರೀಡಮ್ ಇಟ್ಕೊಂಡು ಓಡಾಡೋಕ್ಕೆ ಜಾಗ ಇರಲಿಲ್ಲ. ಆ್ಯಂಡ್ ನಾವು ಹುಟ್ಟು ಬೆಳೆದಿದ್ದೆಲ್ಲ ನಾಯಿಗಳ ಜೊತೆ ಇತ್ತು. ಮನೇಲಿ ಒಂದು ಸ್ವಲ್ಪ ನಾಯಿ, ಇಲ್ಲೊಂದು ಸ್ವಲ್ಪ ನಾಯಿ. ಸೊ ಅಭ್ಯಾಸ ಇತ್ತು ನಾಯಿಗಳ ಜೊತೆ. ಸೊ ಈ ಥರ ಒಂದು ಜಾಗ ಬೇಕಿತ್ತು ನಮಗೂ. ಆ್ಯಂಡ್ ನಮಗೂ ಅನಿಸ್ತು, ಬಿಟ್ಬಿಟ್ಟು ಬ್ಯಾಂಗ್ಳೂರ್ ಅಲ್ಲಿ ಬೇರೆ ಜನಕ್ಕೂ ಅವ್ರ ನಾಯಿಗಳಿಗೂ ಇಂಥ ಲೀಶ್ ಫ್ರೀ ಸ್ಪೇಸ್ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ಸ್ಬಿಟ್ಟು ವೀಕೆಂಡ್ ಪ್ರಾಜೆಕ್ಟ್ ಥರ ಶುರು ಮಾಡಿರೋದು ನಾವು. ಬಟ್ ಹೋಗ್ತಾ ಹೋಗ್ತಾ ಮೋರ್ ಡಾಗ್ ಪೇರೆಂಟ್ಸು ರೀಚ್ ಔಟ್ ಆದರು. ಆ್ಯಂಡ್ ಪ್ಲಸ್ ಸ್ಮಾಲ್ ಸೆಲೆಬ್ರೇಷನ್ಸ್ಗೆ ಬರೋಕ್ಕೆ ಶುರು ಮಾಡಿದ್ರು. ಸೊ ನಾಯ್ದು ಬರ್ತ್ಡೇ ಅಥವಾ ಅಪ್ಪ ಅಮ್ಮನ ಬರ್ತ್ಡೇ ಅಥವಾ ಆನಿವರ್ಸರಿ, ಪ್ರಪೋಸಲ್. ಹೌದು, ನಾನು ಪೇಜಲ್ಲಿ ನೋಡಿದ್ದೀನಿ. ಇದು ಬರೀ ನಾಯಿಗಳಿಗೆ ಮಾತ್ರ ಅಲ್ಲ, ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಇರ್ಬೋದು, ಫ್ರೆಂಡ್ಸ್ ಆಚೆ ಔಟಿಂಗ್ ಬರಬೇಕು ಅಂತಂದ್ರೆ ಪಿಕ್ನಿಕ್ಸ್, ಪ್ರತಿಯೊಂದಕ್ಕೂ ಇಲ್ಲಿ ಅದ್ಭುತವಾಗಿದೆ. ಆ್ಯಂಡ್ ಒಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು, ಊಟ ಅಂತೂ ಸೂಪರ್ ಆಗಿತ್ತು. ಕ್ವಾಲಿಟಿ, ಕ್ವಾಂಟಿಟಿ, ದ ಪ್ರೆಸೆಂಟೇಷನ್, ಆಮೇಲೆ ನಿಮ್ಮ ಸ್ಟಾಫ್ ಎಲ್ರು, ನಿಮ್ಮಿಂದ ಶುರುವಾಗಿ ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡಿದ್ದು ಸಂಜಯ್, ನಿವೇದಿತಾ, ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಇನ್ನೇನಾದರೂ ಹೇಳಕ್ಕಿದ್ರೆ? ಸೊ ಒನ್ ಮೋರ್ ಥಿಂಗ್ ವಾಸ್, ಇಲ್ಲಿ ಓಪನ್ ಏರ್ ಅಂತ ಲೈಕ್ ಒಂದು ನ್ಯಾಚುರಲ್ ಎನ್ವೈರನ್ಮೆಂಟ್ ಅಲ್ಲಿ ಕೂತು ತಿನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ವಿ ಟ್ರೈನ್ ಟು ಆಫರ್. ಆ್ಯಂಡ್ ಲೈಕ್ ರೆಸ್ಟೋರೆಂಟ್ಸ್ಗೆ ಹೋಗ್ಲಿ ಅಥವಾ ನೀವು ಎಲ್ಲೇ ಹೋದ್ರೂ ಒಂಥರ ರಶ್ಟ್ ಆಗಿರುತ್ತೆ, ತಿನ್ಬಿಟ್ಟು ಹೋಗೋಣ. ಅಥವಾ ಫಂಕ್ಷನ್ಸ್ಗೆ ಹೋಗ್ತೀರಾ, ಅಲ್ಲೂ ಅಷ್ಟೇ ಎಲ್ಲ ಹಾಯ್ ಬಾಯ್ ಅಂತ ಹೇಳ್ಕೊಂಡು ಕ್ವಿಕ್ ಆಗಿ ಸ್ವಲ್ಪ ಊಟ ಮಾಡ್ಬಿಟ್ಟು ಹೊರಡೋದಲ್ಲೇ ಇರುತ್ತೆ. ಬಟ್ ಆ ಫ್ಯಾಮಿಲಿ ಬಾಂಡಿಂಗು, ಆ ಕಲ್ಚರಲ್ ಆರ್ ಕಮ್ಯುನಿಟಿ ಹೊಂದಾಣಿಕೆ ಅನ್ನೋದು ಸ್ವಲ್ಪ ಐ ಥಿಂಕ್ ವಿ ಲೂಸಿಂಗ್ ಇಟ್ ಆಸ್ ಅ ಕಮ್ಯುನಿಟಿ. ಸೊ ದ ಹೋಲ್ ಐಡಿಯಾ ಇಸ್ ಲೈಕ್ ನಮ್ಮ ಲಂಚ್ ಎಲ್ಲ ಸ್ವಲ್ಪ ಎಕ್ಸ್ಟೆಂಡೆಡ್ ಆಗಿದೆ. ಇಟ್ಸ್ ನಾಟ್ ಲೈಕ್ ಬಂದು ಕುತ್ಕೊಂಡು ಹೊರಡಿ ಅಂತ. ಬಂದು ಕುತ್ಕೊಂಡು ಮಾತಾಡಿ, ಒಬ್ರೊಬ್ರು ಕಷ್ಟ ಸುಖ ಮಾತಾಡ್ಕೊಳ್ಳಿ, ಸ್ವಲ್ಪ ಆಚೆ ಫ್ರೆಶ್ ಏರ್ ತಗೊಳ್ಳಿ, ನಾಯಿಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಲೈಕ್ ಒಂಥರ ಫ್ಯಾಮಿಲಿ ಎನ್ವೈರನ್ಮೆಂಟ್ನ ಇಲ್ಲಿ ಅನುಭವಿಸ್ಬಿಟ್ಟು ಹೋಗ್ಬೇಕು ಅಂತ ನಮ್ದು ಮತ್ತೆ ಟೀಮ್ದು ಆಸೆ. ಲೈಕ್ ರಶ್ ಆಗಿ ಹೋಗ್ಬಿಟ್ಟು. ಯಾ, ಸೊ ದಟ್ಸ್ ಒನ್ ಆಫ್ ದ ಮೇನ್ ಕೋರ್ ಆಫ್ ತೋಟ ಅಂತ ಹೇಳೋದು. ಲೈಕ್ ವೆರಿ ಲೇಡ್ ಬ್ಯಾಕ್, ರಿಲ್ಯಾಕ್ಸ್ಡ್, ಸ್ಲೋ ಲಿವಿಂಗ್ ಅಂತೀವಿ, ಏನೇನು ಹೇಳ್ತೀವಿ, ಅದನ್ನ ಬಂದು ಎಕ್ಸ್ಪೀರಿಯನ್ಸ್ ಮಾಡೋಗಿ. ಲೈಕ್ ಲೈಫ್ ಯಾವಾಗೂ ಫಾಸ್ಟಲ್ಲಿ ಹೋಗ್ತಾ ಇರುತ್ತೆ, ಬಟ್ ಟೇಕ್ ಅ ಪಾಸ್, ಲೈಕ್ ಬಂದು ಒಂದು ಸ್ವಲ್ಪ ಉಸಿರಾಡಿ ಆರಾಮಾಗಿ ಇದ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ ನನ್ನ ಗೆಸ್ಟ್ಗಳಿಗೆ. ಕರೆಕ್ಟ್. ತೋಟ ಅನ್ನೋ ಹೆಸರಿಗೆ ಈ ಜಾಗ ಅದೇ ರೀತಿ ಇದೆ. ವಾ, ಎಲ್ಲಿ ನೋಡಿದ್ರು ಮಾವಿನ ಮರ, ಹಸಿರು. ನನಗಂತೂ ಇವತ್ತು ಫುಲ್ಲು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಹ್ಯಾವ್ ಟು ಟೆಲ್ ಮ್ಯಾಮ್, ಒನ್ ಆಫ್ ಅವರ್ ಫಸ್ಟ್ ಫಾಲೋವರ್ಸ್ ಅನ್ಸುತ್ತೆ. ಆ್ಯಂಡ್ ನನಗಂತೂ ಮ್ಯಾಮ್ದು ಫಾಲೋ ನೋಡ್ಬಿಟ್ಟು ಐ ಥಿಂಕ್ ಒಂದು ಸ್ವಲ್ಪ ಪಾಸ್ ಮಾಡಿ ಅವ್ನು ಲೈಕ್ ಸುಧಾ ರಾಣಿ ಅವರು ನಮ್ಮ ಪೇಜ್ ಫಾಲೋ ಮಾಡ್ತಾ ಇದ್ದಾರೆ ಅಂತ. ದಿಸ್ ವಾಸ್ ಲೈಕ್ ಆಲ್ಮೋಸ್ಟ್ 2 years ಬ್ಯಾಕ್. ಆ್ಯಂಡ್ ಲೈಕ್ ಮಾಡೋದು, ಲೈಕ್ ದೇರ್ ವಾಸ್ ಸೋ ಮಚ್ ಲೈಕ್ ವೆರಿ ಸಟಲ್ ಒಂಥರ ಪ್ರೋತ್ಸಾಹ ನಿಮ್ಮದು ರೆಸ್ಪಾನ್ಸ್ ನೋಡಿ ನಮ್ಮ ಪೇಜ್ಗೆ. ನಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಸಿಗ್ತದೆ. ಲೈಕ್ ಸಮ್ಮನ್ ಲೈಕ್ ಯು ಇಸ್ ಫಾಲೋಯಿಂಗ್ ಅಸ್, ಇಸ್ ಗಿವಿಂಗ್ ಅಸ್ ಎನ್ಕರೇಜ್ಮೆಂಟ್ ಅಂದಿದ್ದು, ಲೈಕ್ ಇಟ್ ರಿಯಲಿ ಗೇವ್ ಅಸ್ ಅ ಪುಷ್. ಅಲ್ಲಪ್ಪ, ಯು ಆರ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್. ನಾವೆಲ್ಲರೂ ಸಿಟಿಲಿ ಇದ್ಕೊಂಡು ನಮ್ಮ ನೇಚರ್ನ ಏನಂತಾರೆ, ನಾವೇನು ಮಾಡ್ತಾ ಇಲ್ಲ ನಮ್ಮ ಪರಿಸರನ ಉಳಿಸ್ಕೊಳ್ಳೋಕ್ಕೆ, ಗಿಡಗಳನ್ನ ಉಳಿಸ್ಕೊಳ್ಳೋಕ್ಕೆ, ಇದೆಲ್ಲ ಮಾಡ್ತಿಲ್ಲ. ಯು ಆರ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ನಾನು ಈಗ ನೋಡಿದ್ನಲ್ಲ, ನೀವು ಎಷ್ಟು ಹ್ಯಾಂಡ್ಸ್ ಆನ್ ಪ್ರತಿದಿನ ಇಲ್ಲಿ ಬಂದು ನಿಮ್ಮ ಸ್ಟಾಫ್ಗಳು ಹೇಳ್ತಾ ಇದ್ರು ಹೇಗೆ ಅವ್ರ ಜೊತೆ ನೀವು ಎಲ್ಲ ಕೆಲಸದಲ್ಲೂ ನೀವು ಕೈ ಹಾಕ್ತೀರಾ ಅಂತ.
ಸೊ ಇಷ್ಟು ಒಳ್ಳೆ ಜಾಗ ಮೇಂಟೈನ್ ಮಾಡಿದ್ದೀರಾ. ಸೊ ನಾವು ಅಟ್ಲೀಸ್ಟ್ ಒಂದು ಲೈಕ್ ಬಟನ್ ಅಂದ್ರೆ ಹೇಗೆ? No, that small thing ಎಷ್ಟು ಒಂಥರ ಪ್ರೋತ್ಸಾಹ ಕೊಡುತ್ತೆ. I don't know how to explain that to as like a small time one small business owner ತರ. ಇಲ್ಲ, ನಾನು ಹೇಳ್ತಾ ಇದ್ದಲ್ಲ 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ, ಇದಕ್ಕಿನ್ನೂ ತೋಟಕ್ಕೆ ಹೋಗಿಲ್ಲ ಅಂತ. ಸೊ ಟುಡೇ ನನ್ನ ಕನಸು ನನಸಾಯ್ತು. Very glad, ma'am. Thank you so much. My team also is very, very, very happy that ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ನಾಯಿಗಳ ಜೊತೆ ಬಂದು ನೀವು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ and so down to earth, so humble. It made us so happy to have you today. ಥ್ಯಾಂಕ್ ಯು, ಸಪೋರ್ಟ್ ಕೊಟ್ಟಿದ್ದಕ್ಕೆ, ಇದೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ Our ಮಚ್. pleasure, ma'am. Thank you so much. ಥ್ಯಾಂಕ್ ಯು, ನಮಸ್ಕಾರ. Thank you. ಇವತ್ತು ಹೊಟ್ಟೆ ಬಿರಿಯುವಾಗ ಮಾತ್ರ ತಿಂದಿಲ್ಲ, ನನ್ನ ಕಣ್ಣಿಗೆ ಮನಸ್ಸಿಗೆ ಕೂಡ ಒಳ್ಳೆ ಮೃಷ್ಟಾನ್ನ ಭೋಜನ. ಆ್ಯಂಡ್ ಜೊತೆಗೆ ಈ ಥರ ಎಲ್ಲೋ ಫ್ಲವರ್ಸ್ ಇದ್ದರೆ ನಾನೆಲ್ಲೋ ಸ್ವರ್ಗದಲ್ಲೇ ತೇಲಾಡ್ತಾ ಇರ್ತೀನಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್.